ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು PSI ಗುರೂಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು 28/1/2023 ನಡೆದಂತಹ DAR ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡೋಣ. ಎಷ್ಟು ಪೋಸ್ಟಿಗೆ ಇದ್ದು ಅಂದರೆ 3064 ಪೋಸ್ಟ್ಗಳಿಗೆ ಜನವರಿ 28ನೇ ತಾರೀಕು ಎಕ್ಸಾಮ್ ನಡೆದಿತ್ತು. ಅದರ ಕ್ವಶನ್ ಪೇಪರನ್ನು ಇವತ್ತು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಅಥವಾ ಜಲಸಂಚಾರ ವ್ಯವಸ್ಥೆ ಆಗಿದೆ? ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ಅಥವಾ ನೌಕಾವಿದ್ಯೆ ಜಲಸಂಚಾರ ವ್ಯವಸ್ಥೆ ಆಗಿದೆ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ನಾವಿಕ್. ಇದು ಜಲಸಂಚಾರ ವ್ಯವಸ್ಥೆ ಉಪಗ್ರಹವಾಗಿದೆ. ಎರಡನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ? ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ ಅಲ್ಲ ಅಂತಂದರೆ ಕುಗ್ಗುತ್ತಿರುವ ಪರ್ವತ ಹಿಮನದಿಗಳು, ಇದು ಕೂಡ ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆ. ಸಾಗರ ಅಮ್ಲೀಕರಣ ಕೂಡ ಉದಾಹರಣೆ. ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು, ಇದು ಉದಾಹರಣೆ ಅಲ್ಲ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ, ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸುವುದು ಉದಾಹರಣೆ ಅಲ್ಲ. ಯಾವುದಕ್ಕೆ ಅಂತಂದರೆ ಹವಾಮಾನ ಬದಲಾವಣೆಗೆ. ಮೂರನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೇಳಿದರೆ ಇಲ್ಲಿ ಉಬ್ಬರವಿಳಿತದ ಶಕ್ತಿ, ನೈಸರ್ಗಿಕ ಅನಿಲ, ಪವನಶಕ್ತಿ, ಸೌರಶಕ್ತಿ. ಇದರಲ್ಲಿ ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂದರೆ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ, ನೈಸರ್ಗಿಕ ಅನಿಲ. ನಾಲ್ಕನೇ ಪ್ರಶ್ನೆ, ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ಇಲ್ಲಿ ಸರಿಯಾದ ಉತ್ತರ 45 ಡಿಗ್ರಿ. 45 ಡಿಗ್ರಿ ಸರಿಯಾದ ಉತ್ತರ. ಐದನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ದೇಶ UNSC ಸದಸ್ಯವಲ್ಲ? ಕೆಳಗಿನವುಗಳಲ್ಲಿ ಯಾವ ದೇಶ UNSC ಸದಸ್ಯ ಅಲ್ಲ ಅಂತಂದರೆ ಸರಿಯಾದ ಉತ್ತರ ಇಲ್ಲಿ ಭಾರತವು UNSCಯ ಸದಸ್ಯ ರಾಷ್ಟ್ರವಲ್ಲ. ಇನ್ನು ಆರನೇ ಪ್ರಶ್ನೆ ನೋಡಿದರೆ, ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ EBHA ಅಬಾ ಡ್ಯಾಶ್ಗೆ ಸಂಬಂಧಿಸಿದೆ? ಆರೋಗ್ಯ, ವಾಯುಯಾನ, ಸಾರ್ವಜನಿಕ ವಿತರಣೆ, ಉನ್ನತ ಶಿಕ್ಷಣ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಇದು ಅಬಾಗೆ ಸಂಬಂಧಿಸಿದೆ. ಅಂದರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲು ಮಾಡಿರುವಂತಹ ಕೇಂದ್ರ ಸರ್ಕಾರದ ಅಬಾ ಯೋಜನೆ, ಅಟಲ್ ಬಿಹಾರಿ ಹೆಲ್ತ್ ಏಜೆನ್ಸಿ. ಏಳನೇ ಪ್ರಶ್ನೆ, ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ? ಆಧುನಿಕ ಆವರ್ತ ಕೋಷ್ಟಕವು ಡ್ಯಾಶ್ ಅನ್ನು ಹೊಂದಿದೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಅಂತ ಕರೆಯುವ 18 ಲಂಬ ಕಾಲಂಗಳು. ಅಂದರೆ 7 ಅಡ್ಡ ಸಾಲುಗಳಿವೆ ಹಾಗೂ 18 ಕಂಬ ಸಾಲುಗಳಿವೆ. ಆದ್ದರಿಂದ ಸರಿಯಾದ ಉತ್ತರ ಇಲ್ಲಿ ಎ. ಎಂಟನೇ ಪ್ರಶ್ನೆ, ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಯಾವುದು? ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಅನಿಲ ಅಂತಂದರೆ ಸಾರಜನಕ ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚಾಗಿದೆ. ವಿಶ್ವದಲ್ಲಿ ಅತಿ ಹೆಚ್ಚಿರುವ ಅನಿಲ ಯಾವುದಪ್ಪ ಅಂತಂದರೆ ಹೈಡ್ರೋಜನ್ ಅಥವಾ ಜಲಜನಕ. ಇದು ವಿಶ್ವದಲ್ಲಿ, ಆದರೆ ಭೂಮಿಯ ವಾತಾವರಣದಲ್ಲಿ ಕೇಳಿದರೆ ಸಾರಜನಕ. ಕೆಳಗಿನವುಗಳನ್ನು ಗಮನಿಸಿ, ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ. 1989ಕ್ಕಿಂತ ಮೊದಲು ವಾತಾವರಣದಲ್ಲಿ
ಭಾರತದಲ್ಲಿ ಕನಿಷ್ಠ ಮತದಾನ ವಯಸ್ಸು 21 ವರ್ಷಗಳಿತ್ತು. 1989ರ 61ನೇ ತಿದ್ದುಪಡಿ ಮೂಲಕ ಮತದಾನವನ್ನು 21 ವರ್ಷಗಳಿಗೆ 18 ವರ್ಷಕ್ಕೆ ಇಳಿಸಲಾಯಿತು. ಎರಡನೇ ಆಪ್ಷನ್ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸಂವಿಧಾನ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಅಳವಡಿಸಲಾಯಿತು. ಮೂಲಭೂತ ಕರ್ತವ್ಯಗಳನ್ನು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ನಮ್ಮ ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಮೂಲಭೂತ ಕರ್ತವ್ಯಗಳನ್ನು ಲೇಖನ 51A ಅಡಿಯಲ್ಲಿ ಸೇರಿಸಲಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಅವ್ರೇನು ಕೇಳಿದ್ದಾರೆ ಅಂತ ಪ್ರಶ್ನೆ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಂತ ಹೇಳಿದ್ದಾರೆ. ಇಲ್ಲಿ ಎಲ್ಲವೂ ಸರಿಯಾದ್ದರಿಂದ ಸರಿಯಾದ ಉತ್ತರ ಯಾವುದಂತಂದರೆ ಆಪ್ಷನ್ ಡಿ. 10ನೇ ಪ್ರಶ್ನೆ, ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ. ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಡ್ಯಾಶ್ಗೆ ಉದಾಹರಣೆಯಾಗಿದೆ ಅಂತಂದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಉಷ್ಣಕ್ಷೇಪಣ ಪ್ರತಿಕ್ರಿಯೆ ಅಥವಾ ಎಕ್ಸೋಥರ್ಮಿಕ್ ರಿಯಾಕ್ಷನ್. 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು UNEPಯ ಪೂರ್ಣ ರೂಪ? ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಪ್ರೋಗ್ರಾಮ್, ಯುನೈಟೆಡ್ ನೇಷನ್ಸ್ ಎರಾಡಿಕೇಷನ್ ಪ್ರೋಗ್ರಾಮ್, ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ. ಆಪ್ಷನ್ ಡಿ, ಯುನೈಟೆಡ್ ನೇಷನ್ಸ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಯುನೈಟೆಡ್ ನೇಷನ್ಸ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್. 12ನೇ ಪ್ರಶ್ನೆ, IR-20 ಜಯರಥ್ ಮತ್ತು ರತ್ನ ಡ್ಯಾಶ್ನ ವಿಧಗಳು. ಅಕ್ಕಿ, ಗೋಧಿ, ಮಿಲೆಟ್, ರಾಗಿ, ನವಣೆ ಮೊದಲಾದ ಧಾನ್ಯಗಳು. ಆಪ್ಷನ್ ಡಿ, ಅಡಿಕೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ. IR-20 ಅಂದರೆ ಜಯ ಮತ್ತು ರತ್ನ, ಈ ಮೂರು ಅಕ್ಕಿಯ ತಳಿಗಳು. 13ನೇ ಪ್ರಶ್ನೆ, ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ? ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಅನಿಲವಾಗಿ ಬಳಸಲಾಗುತ್ತದೆ ಅಂತಂದರೆ ಹೀಲಿಯಂ. ಹೀಲಿಯಂಗಿಂತ ಮೊದಲು ಹೈಡ್ರೋಜನ್ ಬಳಕೆ ಮಾಡ್ತಿದ್ರು. ಹೈಡ್ರೋಜನ್ ದಹನಕಾರಿ ಅನಿಲವಾಗಿದ್ದರಿಂದ ಇದನ್ನು ಕೈಬಿಟ್ಟು ಹೀಲಿಯಂ ಅನ್ನು ಬಳಸಲಾಗುತ್ತಾರೆ. 14ನೇ ಪ್ರಶ್ನೆ, ಕ್ಯಾಸೋವರಿಗಳು ಮತ್ತು ಡೂಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳು. ಕ್ಯಾಸೋವರಿಗಳು, ಡೂಡೋ ಮತ್ತು ರಿಯಾ ಇವು ಡ್ಯಾಶ್ನ ಉದಾಹರಣೆಗಳು. ಅಳಿವಿನಂಚಿನಲ್ಲಿರುವ ಸಸ್ತನಿಗಳು, ಕಠಿಣ ಚರ್ಮಿಗಳು, ಹಾರಲಾಗದ ಪಕ್ಷಿಗಳು. ಆಪ್ಷನ್ ಡಿ, ವೇಗವಾಗಿ ಚಲಿಸುವ ಸರೀಸೃಪಗಳು. ಇಲ್ಲಿ ಸರಿಯಾದ ಉತ್ತರ ಹಾರಲಾಗದ ಪಕ್ಷಿಗಳು ಆಗುತ್ತದೆ. ಅದರ ಯಾವ ಉದಾಹರಣೆ ಯಾವಪ್ಪ ಅಂತಂದರೆ ರಿಯಾ, ಡೋಡೋ, ಕ್ಯಾಸೋವರಿಗಳು. 15ನೇ ಪ್ರಶ್ನೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಡ್ಯಾಶ್ಗೆ ಸಂಬಂಧಿಸಿದ ಶಬ್ದವಾಗಿದೆ. ಇಲ್ಲಿ ಸರಿಯಾದ ಉತ್ತರ ಈಸಿಯಾಗಿದೆ, ಆರ್ಥಿಕತೆ. ಆರ್ಥಿಕತೆಯಲ್ಲಿ GNP ಅಂತ ಕರೀತಾರೆ ಇದನ್ನು, ಒಟ್ಟು ರಾಷ್ಟ್ರೀಯ ಉತ್ಪನ್ನ. 16ನೇ ಪ್ರಶ್ನೆ, ಬೆಂಗಳೂರು ನಗರವು ಡ್ಯಾಶ್ ವರ್ಷದಲ್ಲಿ ಪೊಲೀಸ್ ಕಮಿಷನರೇಟ್ ಆಯಿತು. ಯಾವ ವರ್ಷದಲ್ಲಿ ಬೆಂಗಳೂರು ಕಮಿಷನರೇಟ್ ಆಯಿತು ಅಂತಂದರೆ ಇಲ್ಲಿ ಸರಿಯಾದ ಉತ್ತರ 1963ರಲ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರೇಟ್ ಆಯಿತು. 17ನೇ ಪ್ರಶ್ನೆ, ಕರ್ನಾಟಕದ ಜಿಲ್ಲೆಯಲ್ಲಿರುವ ಸಂಗನಕಲ್ಲು, ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿರುವ ಸಂಗನಕಲ್ಲು ನವಶಿಲಾಯುಗದ ಅವಧಿ ಸುಮಾರು 3000 BC ಪುರಾತತ್ವ ಸ್ಥಳವಾಗಿದೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ, ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ನವಶಿಲಾಯುಗದ ಅವಧಿಗೆ ಪುರಾತತ್ವ ಸ್ಥಳವಾಗಿದೆ. 18ನೇ ಪ್ರಶ್ನೆ, ಸಮಕಾಲೀನ ಪಟ್ಟಿ ಅಥವಾ ಕಾನ್ಕರೆಂಟ್ ಲಿಸ್ಟ್ನಲ್ಲಿ ಉಲ್ಲೇಖಿಸಲಾದ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು? ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ ಹಾಗೂ
ಸಮಕಾಲೀನ ಪಟ್ಟಿ ಅಂತ ಬರ್ತಾವೆ. ಆ ಸಮಕಾಲೀನ ಪಟ್ಟಿಯಲ್ಲಿ ಬರುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಕಾನೂನುಗಳನ್ನು ಯಾರು ಮಾಡಬಹುದು ಅಂತ ಪ್ರಶ್ನೆ. ಇಲ್ಲಿ ಕೇಂದ್ರ ಒಕ್ಕೂಟ ಸರ್ಕಾರ, ರಾಜ್ಯ ಸರ್ಕಾರ, ಸರ್ವೋಚ್ಚ ನ್ಯಾಯಾಲಯ. ಆಪ್ಷನ್ ಡಿ, ಎ ಮತ್ತು ಬಿ ಎರಡೂ ಸರಿ ಅಂತ ಹೇಳ್ಯಾರ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ. ಇವಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡಿಕೊಂಡು ಕಾನೂನುಗಳನ್ನು ಮಾಡುತ್ತವೆ. 19ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಯನ್ನು ಪತ್ತೆ ಹಚ್ಚಲು ವಿಧಾನವಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಆಪ್ಷನ್ ಎ, ಅರ್ಗೋಮನ್ ಬೀಜಗಳೊಂದಿಗೆ ಕಲಬೆರಕೆ ಮಾಡಿದ ಸಾಸಿವೆ ಬೀಜಗಳು ಒತ್ತಿದರೆ ಸಾಸಿವೆ ಬೀಜಗಳು ಒಳಗೆ ಹಳದಿಯಾಗಿರುತ್ತವೆ, ಆದರೆ ಅರ್ಗೋಮನ್ ಬೀಜಗಳು ಬಿಳಿಯಾಗಿರುತ್ತವೆ. ಇದು ಸರಿಯಾಗಿದೆ. ಸೀಮೆ ಸುಣ್ಣದೊಂದಿಗೆ ಕಲಬೆರಕೆ ಮಾಡಿದ ಸಕ್ಕರೆ ಮತ್ತು 1 ಲೋಟ ನೀರಿನಲ್ಲಿ ಸಕ್ಕರೆಯನ್ನು ಕರಗಿಸಿದಾಗ ಸೀಮೆ ಸುಣ್ಣ ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತದೆ. ಇದು ಕೂಡ ಒಳ್ಳೆಯ ವಿಧಾನ ಹೌದು. 3ನೇ ಆಪ್ಷನ್, ಸಕ್ಕರೆ ನೀರಿನೊಂದಿಗೆ ಕಲಬೆರಕೆ ಮಾಡಿದ ಜೇನುತುಪ್ಪದಲ್ಲಿ ಅದ್ದಿದ ಹತ್ತಿಯ ಬಟ್ಟೆಯನ್ನು ಬೆಂಕಿ ಕಡ್ಡಿಯಿಂದ ಹೊತ್ತಿಸಿದಾಗ ಉರಿಯುತ್ತದೆ. ಕಲಬೆರಕೆಯಾದರೆ ನೀರಿನ ಅನುಪಸ್ಥಿತಿಯು ಜೇನುತುಪ್ಪವನ್ನು ಸುಡಲು ಅನುಮತಿಸುವುದಿಲ್ಲ ಮತ್ತು ಹಾಗೆ ಅದನ್ನು ಮಾಡಿದರೆ ಅದು ಕ್ರ್ಯಾಕ್ಲಿಂಗ್ ಶಬ್ದವನ್ನು ಚಟಪಟ ಅಂತ ಶಬ್ದ ಮಾಡುತ್ತವೆ. ಸೊ ಇದು ಸರಿಯಾದ ಉತ್ತರ. ಚಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಕೋರಿ ಲೋಹಕ್ಕೆ ಚುಂಬಕಕ್ಕೆ ಅಂಟಿಕೊಳ್ಳುತ್ತದೆ. ಸೊ ಇದು ಸರಿಯಾದ ಉತ್ತರ. ಇದು ತಪ್ಪಾಗಿದ್ದರಿಂದ ಇದು ಸರಿಯಾದ ವಿಧಾನವಲ್ಲ. ಆಪ್ಷನ್ ಡಿ ಸರಿಯಾದ ಉತ್ತರ 19ನೇ ಪ್ರಶ್ನೆಗೆ. 20ನೇ ಪ್ರಶ್ನೆ. ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ್ ಹವೇಲಿ, ಡಿಯು ಮತ್ತು ದಮನ್ಗಳ ಆಡಳಿತಾತ್ಮಕ ರಾಜಧಾನಿ, ಅಡ್ಮಿನಿಸ್ಟ್ರೇಟಿವ್ ಕ್ಯಾಪಿಟಲ್. ಸರಿಯಾದ ಉತ್ತರ ಇಲ್ಲಿ ದಾದ್ರಾ, ಸಿಲ್ವಾಸ್, ದಮನ್ ಮತ್ತು ದಿಯು. ಸರಿಯಾದ ಉತ್ತರ ದಮನ್. 21ನೇ ಪ್ರಶ್ನೆ. 2020ರ ಬೇಸಿಗೆ ಒಲಿಂಪಿಕ್ಸ್ ಡ್ಯಾಶ್ನಲ್ಲಿ ನಡೆಯಲಿದೆ. ಲಾಸ್ ಏಂಜಲೀಸ್, ಟೋಕಿಯೋ, ಬ್ರಿಸ್ಟನ್, ಪ್ಯಾರಿಸ್. ಸರಿಯಾದ ಉತ್ತರ ಇಲ್ಲಿ ಪ್ಯಾರಿಸ್. ಲಾಸ್ ಏಂಜಲೀಸ್ನಲ್ಲಿ 2028ರಲ್ಲಿ ನಡೆಯಲಿವೆ. ಇಲ್ಲಿ 2024 ಅಂದರೆ ಇದೇ ವರ್ಷ ಪ್ಯಾರಿಸ್ನಲ್ಲಿ ನಡೆಯಲಿವೆ. 22ನೇ ಪ್ರಶ್ನೆ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಸರಿಯಾದದ್ದನ್ನು ಆಯ್ಕೆ ಮಾಡಿ. ಈ ವಿಭಾಗ 5 ರಾಜ್ಯಗಳ ಬಗ್ಗೆ ಇದೆ. ವಿಭಾಗ 6 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಇದೆ. ವಿಭಾಗ 7 ನ್ಯಾಯಾಂಗದ ಬಗ್ಗೆ ಇದೆ. ವಿಭಾಗ 9 ಪಂಚಾಯಿತಿಗಳ ಬಗ್ಗೆ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ. ಇದು ತಪ್ಪು. ವಿದ್ಯುತ್ ಪ್ರವಾಹದ SI ಮಾನ. ವಿದ್ಯುತ್ ಪ್ರವಾಹದ SI ಮಾನ ಅಥವಾ ಘಟಕ ಆಂಪಿಯರ್, ವ್ಯಾಟ್, ವೋಲ್ಟ್, ಜೂಲ್. ಸರಿಯಾದ ಉತ್ತರ ಇಲ್ಲಿ ಆಂಪಿಯರ್. 24ನೇ ಪ್ರಶ್ನೆ. ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹೊಂದಿದೆ? 2 ರಾಷ್ಟ್ರಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದು ಯಾವುದಪ್ಪ ಅಂತಂದರೆ ಇಲ್ಲಿ ಮಿಜೋರಾಂ. ಅಂದರೆ ಇದು ಬಾಂಗ್ಲಾದೇಶ್, ಇದು ತ್ರಿಪುರಾ, ಇದು ಮಿಜೋರಾಂ, ಇದು ಮಯನ್ಮಾರ್. ಸೊ 2 ರಾಜ್ಯದಲ್ಲಿ ಗಡಿ ಹಂಚಿಕೊಂಡಿದ್ದು ಯಾವುದಪ್ಪ ಅಂತಂದ್ರೆ ಮಿಜೋರಾಂ. 25ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿ ವಿಧಾನವಲ್ಲ? ವಿದಳನ, ಸಮ್ಮಿಳನ, ಮೊಳಕೆಯೊಡೆಯುವಿಕೆ, ವಿಘಟನೆ. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಆಪ್ಷನ್ ಬಿ ಸಮ್ಮಿಳನ. 26ನೇ ಪ್ರಶ್ನೆ. ಕ್ರಿಮಿಯನ್ ಪರ್ಯಾಯ ದ್ವೀಪವು
ಡ್ಯಾಶ್ನಿಂದ ಆವೃತವಾಗಿದೆ. ಸರಿಯಾದ ಉತ್ತರ ಇಲ್ಲಿ ಬ್ಲಾಕ್ ಸಿ. ಬ್ಲಾಕ್ ಸಿದಿಂದ ಕ್ರಿಮಿಯನ್ ಪರ್ಯಾಯ ದ್ವೀಪ ಆವೃತವಾಗಿದೆ. 27ನೇ ಪ್ರಶ್ನೆ. ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ, ಹೈಪರ್ ಮೆಟ್ರೋಪಿಯಾ. 28ನೇ ಪ್ರಶ್ನೆ. ಶುದ್ಧ ಚಿನ್ನದ ಬಗ್ಗೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? ಶುದ್ಧ ಚಿನ್ನದ ಬಗ್ಗೆ ಯಾವುದು ಸರಿ ಅಂತಂದರೆ ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೆಯುತ್ತಾರೆ. ಸರಿಯಾಗಿದೆ. ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಸರಿಯಾಗಿದೆ. ಯಾಕಂದರೆ ಇದು ಅತಿ ಮೃದುವಾಗಿದ್ದರಿಂದ ಆಭರಣಗಳನ್ನು ತಯಾರಿಸಲಾಗುವುದಿಲ್ಲ. ಇದಕ್ಕೆ ತಾಮ್ರ ಮತ್ತು ಬೆಳ್ಳಿಯನ್ನು ಅಥವಾ ಸತ್ತುಗಳನ್ನು ಮಿಕ್ಸ್ ಮಾಡುವುದರಿಂದ ನಾವು ಆಭರಣಗಳನ್ನು ತಯಾರು ಮಾಡ್ಕೋಬಹುದು. ಆಪ್ಷನ್ ಸಿ, ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರದೊಂದಿಗೆ ಮಿಶ್ರ ಲೋಹ ಮಾಡಲಾಗುತ್ತದೆ. ಇದು ಸರಿಯಾ? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. 29ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತಂದ್ರೆ ಕ್ಯಾನ್ಸರ್, ಹುಣ್ಣು ರೋಗ ಅಥವಾ ಕ್ಯಾನ್ಸರ್. ಆಪ್ಷನ್ ಬಿ, ಡಯಾಬಿಟಿಸ್ ಅಥವಾ ಮಧುಮೇಹ. ಆಪ್ಷನ್ ಸಿ, ಮಿಸಲ್ ಅಥವಾ ದಡಾರ್. ಆಪ್ಷನ್ ಡಿ, ಜಾಗತಿಕ ರಕ್ತದೊತ್ತಡ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಮಿಸಲ್ಸ್ ಅಥವಾ ದಡಾರ್. ಇದು ಸಾಂಕ್ರಾಮಿಕ ರೋಗ. 30ನೇ ಪ್ರಶ್ನೆ. ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷತಾ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯನ್ನು ಡ್ಯಾಶ್ನಿಂದ ಒದಗಿಸಲಾಗುತ್ತದೆ. ಪ್ರಸವ ಪೂರ್ವ ಗರ್ಭಪಾತ ಕಾಯ್ದೆ, ವೈದ್ಯಕೀಯ ಮುಕ್ತಾಯ. ಆಪ್ಷನ್ ಬಿ, ಗರ್ಭಧಾರಣೆ ಕಾಯ್ದೆ, ಆಧುನಿಕ ಮುಕ್ತಾಯ. ಗರ್ಭಧಾರಣೆ ಕಾಯ್ದೆಯ ವೈದ್ಯಕೀಯ ಮುಕ್ತಾಯ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ. ಮೂವತ್ತೊಂದನೇ ಪ್ರಶ್ನೆ. ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ, ಅಂದರೆ ತಪ್ಪಾಗಿದ್ದನ್ನು ಮಾರ್ಕ್ ಮಾಡಿ ಅಂತ ಅರ್ಥ. ಕಕ್ರಪಾರ ಗುಜರಾತ್ ಸರಿಯಾಗಿದೆ. ನೆರೋರ ಪರಮಾಣು ಉತ್ತರ ಪ್ರದೇಶ ಸರಿಯಾಗಿದೆ. ಕೈಗಾ ಪರಮಾಣು ವಿದ್ಯುತ್ ಕೇರಳ ಇದು ತಪ್ಪಾಗಿದೆ. ಮಹಾರಾಷ್ಟ್ರ ತರಪ್ಪು ಸರಿಯಿದೆ. ಕೈಗಾ ಇದು ಕರ್ನಾಟಕದಲ್ಲಿ ಕಂಡುಬರುತ್ತದೆ. ಸರಿಯಾದದ್ದನ್ನು ಆಯ್ಕೆ ಮಾಡಿ. ಚೂಸ್ ದ ಕರೆಕ್ಟ್ ಒನ್. ಶ್ವೇತಕ್ರಾಂತಿ ಕಾಗದ ಕೈಗಾರಿಕೆ. ನೀಲಿ ಕ್ರಾಂತಿ ಅಥವಾ ಬ್ಲೂ ರೆವಲ್ಯೂಷನ್ ಅಂತರಿಕ್ಷಯಾನ. ಸುವರ್ಣ ಕ್ರಾಂತಿ ತೋಟಗಾರಿಕಾ ವಲಯ. ಹಸಿರು ಕ್ರಾಂತಿ ಗ್ರೀನ್ ರೆವಲ್ಯೂಷನ್ ಅರಣ್ಯ ಕಾಡು ಪ್ರದೇಶ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ, ವೈಟ್ ರೆವಲ್ಯೂಷನ್ ಹಾಲಿಗೆ ಸಂಬಂಧಿಸಿದ್ದಾಗಿದೆ. ನೀಲಿ ಕ್ರಾಂತಿ ಮತ್ಸ್ಯ ಉದ್ಯಮಕ್ಕೆ ಸಂಬಂಧಿಸಿದ್ದಾಗಿದೆ. ಹಸಿರು ಕ್ರಾಂತಿ ಆಹಾರಕ್ಕೆ ಸಂಬಂಧಿಸಿದ್ದಾಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದೇ. 33ನೇ ಪ್ರಶ್ನೆ. ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. ಕೆಳಗಿನವುಗಳಲ್ಲಿ ಯಾವುವು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ ಅಂತಂದರೆ ಶರ್ಕರ ಪಿಷ್ಟಾದಿಗಳು ಅಥವಾ ಕಾರ್ಬೋಹೈಡ್ರೇಟ್, ಸಸಾರಜನಕ ಮತ್ತು ಆಹಾರ ಪದಾರ್ಥ, ಕೊಬ್ಬುಗಳು, ಖನಿಜಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. ಸಸಾರಜನಕ ಆಹಾರ ಪದಾರ್ಥಗಳು, ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ. 34ನೇ ಪ್ರಶ್ನೆ. ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡುತ್ತಾನೆ. ಸಂಜೆ 6 ಗಂಟೆಗೆ ಗಂಟೆ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತಿದೆ. ರಾತ್ರಿ 9:15 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕಿನಲ್ಲಿ ಇರುತ್ತದೆ? 34ನೇ ಪ್ರಶ್ನೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ, ಪಶ್ಚಿಮ ದಿಕ್ಕಿಗೆ ಇರುತ್ತದೆ. ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು? ಈ ಕೆಳಗಿನ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು ಅಥವಾ ತಡೆಗಟ್ಟಬಹುದು? ಮಕ್ಕಳಿಗೆ ಲೌಕಿಕ ಶಿಕ್ಷಣವನ್ನು ನೀಡುವುದರಿಂದ ಇದರಿಂದನೂ ಕೂಡ ನಾವು ಕೋಮುವಾದವನ್ನು ನಿಗ್ರಹಿಸಬಹುದು. ಆರೋಗ್ಯಕರ ಮಾಧ್ಯಮ ಪರಿಸರವನ್ನು ಬೆಳೆಸುವುದರಿಂದ ನಾವು ಕೋಮುವಾದವನ್ನು ನಿಗ್ರಹಿಸಬಹುದು. ಉತ್ತಮ ಕಾನೂನು ವ್ಯವಸ್ಥೆಯನ್ನು ಸ್ಥಾಪಿಸುವುದರಿಂದ ಕೂಡ ನಾವು ಕೋಮುವಾದವನ್ನು ನಿಗ್ರಹಿಸಬಹುದು. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ. 36ನೇ ಪ್ರಶ್ನೆ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ
ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಾದದ್ದನ್ನು ಆಯ್ಕೆ ಮಾಡಿ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಲ್ಲದ್ದನ್ನು ಆರಿಸಿ. ಉತ್ತರ ಕರ್ನಾಟಕ ಕಪ್ಪು ಮಣ್ಣು ಸರಿಯಾಗಿದೆ. ಕರಾವಳಿ ಕರ್ನಾಟಕ ಲ್ಯಾಟರೈಟ್ ಮಣ್ಣು ಸರಿಯಾಗಿದೆ. ದಕ್ಷಿಣ ಕರ್ನಾಟಕ ಕೆಂಪು ಮಣ್ಣು ಸರಿಯಾಗಿದೆ. ಇಲ್ಲಿ ಸರಿಯಾದ ಉತ್ತರ ಯಾವಪ್ಪ ಅಂತಂದ್ರೆ ಆಪ್ಷನ್ ಡಿ. ಇವೆಲ್ಲವೂ ಸರಿಯಾದದ್ದರಿಂದ ಇಲ್ಲಿ ಯಾವುದೂ ತಪ್ಪಿಲ್ಲ. ಸೊ ಆನ್ಸರ್ ಇಲ್ಲಿ ಆಪ್ಷನ್ ಡಿ ಆಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ಸ್ತಂಭವಾಗಿ ಉಚಿತವಲ್ಲ ಅಥವಾ ಸರಿಯಲ್ಲ? ಆಧಾರ್ ರಿಲೇಟೆಡ್ ಆಗಿ ಇದರಲ್ಲಿ ಯಾವುದು ಸರಿ ಇಲ್ಲ ಅಂತ ಪ್ರಶ್ನೆ. ಆಧಾರ್ ಸಂಖ್ಯೆಯಲ್ಲಿ 12 ಅಂಕೆಗಳು ಇರುತ್ತವೆ, ಸರಿಯಾಗಿದೆ. UIDAI ಅನ್ನು ಮೊದಲಾಗಿ ಭಾರತ ಸರ್ಕಾರದ ಜನವರಿ 2009ರಲ್ಲಿ ಸ್ಥಾಪಿಸಲ್ಪಟ್ಟಿತ್ತು, ಸರಿಯಾಗಿದೆ. ನಂದನ್ ನೀಲೇಕನಿಯವರು UIDAIನ ಮೊದಲ ಅಧ್ಯಕ್ಷರಾಗಿದ್ದರು, ಇದು ಕೂಡ ಸರಿಯಾಗಿದೆ. ಇಲ್ಲಿ ತಪ್ಪಾಗಿದ್ದು ಯಾವುದೂ ಇಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಯಾವುದು ಅಲ್ಲ. 38ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಕೆಳಗಿನ ಊರುಗಳಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಅಜಿತ್ ದೋವಲ್, ಇವರು ಭದ್ರತಾ ಸಲಹೆಗಾರ, ಇತ್ತೀಚೆಗೆ ಈ ಪ್ರೆಸೆಂಟ್ ಇರುವಂಥ ಭದ್ರತಾ ಸಲಹೆಗಾರರು. ಮನೋಜ್ ಪಾಂಡೆ, ಇವರು CDS ಆಗಿದ್ದಾರೆ. KM ಕಾರ್ಯಪ್ಪ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. 39ನೇ ಪ್ರಶ್ನೆ. ಹಸಿರುಮನೆ ಗ್ರೀನ್ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ? ಹಸಿರುಮನೆ ಅಥವಾ ಗ್ರೀನ್ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಸಂಬಂಧಿಸಿದೆ ಅಂತಂದರೆ ಆಪ್ಷನ್ ಸಿ. ಭತ್ತ ಬೆಳೆಯುವುದರಿಂದ ಅತಿ ಹೆಚ್ಚು ಮೀಥೇನ್ ಪ್ರೊಡಕ್ಷನ್ ಹೆಚ್ಚಾಗುತ್ತದೆ. ಮೀಥೇನ್ ಅನಿಲ ಅತಿ ಹೆಚ್ಚು ಉತ್ಪಾದನೆ ಆಗುತ್ತದೆ. ಅದು ಗ್ರೀನ್ಹೌಸ್ ಗ್ಯಾಸ್ ಅಂತ ಕರಿತೀವಿ ಅದನ್ನು, ಮೀಥೇನನ್ನು. 40ನೇ ಪ್ರಶ್ನೆ. ಈ ಕೆಳಗಿನ ಕ್ರಮದಲ್ಲಿ ಮುಂದೆ ಏನು ಬರುತ್ತದೆ? RNP, OKM, LHJ. ಸರಿಯಾದ ಉತ್ತರ ಇಲ್ಲಿ ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಇದು ಬರುತ್ತದೆ. IEG, ಇದು ಸರಿಯಾದ ಉತ್ತರ. ಯಾವುದು? ಆಪ್ಷನ್ ಸಿ. 41ನೇ ಪ್ರಶ್ನೆ. 49ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು 2023ರಲ್ಲಿ ಉತ್ತಮ ನಟ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಉತ್ತಮ ನಟ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂತಂದ್ರೆ 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ರಣಬೀರ್ ಕಪೂರ್, ಯಶ್, ಅಲ್ಲು ಅರ್ಜುನ್, ವಿಜಯ್ ದೇವರಕೊಂಡ. ಸರಿಯಾದ ಉತ್ತರ ಇಲ್ಲಿ ಅಲ್ಲು ಅರ್ಜುನ್. ಇವರು ಉತ್ತಮ ನಟ ಪ್ರಶಸ್ತಿಯನ್ನು 2023ರಲ್ಲಿ 69ನೇ ಚಲನಚಿತ್ರೋತ್ಸವ ಪ್ರಶಸ್ತಿಯನ್ನು ಗೆದ್ದಾರೆ. 42ನೇ ಪ್ರಶ್ನೆ. ಈ ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ? ಕೆಳಗಿನ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತಂದರೆ ಬೆಂಗಳೂರು, ಭೋಪಾಲ್, ಸೂರತ್, ನೋಯ್ಡಾ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸೂರತ್. ಇದು ಭಾರತ್ ಮ್ಯಾಪ್ ಅನ್ಕೋರಿ. ಇದು ರೇಖಾಂಶ ಅನ್ಕೊಂಡ್ರೆ ಇಲ್ಲಿ ಬೆಂಗಳೂರು ಬರ್ತದೆ, ಇಲ್ಲಿ ಭೋಪಾಲ್ ಬರುತ್ತೆ, ಇಲ್ಲಿ ನೋಯ್ಡಾ ಬರುತ್ತೆ. ಸೂರತ್ ಗುಜರಾತ್ ರಾಜ್ಯದಲ್ಲಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸೂರತ್. ಹೆಚ್ಚು ರೇಖಾಂಶಕ್ಕೆ ಹೆಚ್ಚು ದೂರವಿದೆ. 43ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದೂ ಸರಿಯಲ್ಲ ಅಥವಾ ತಪ್ಪಾಗಿದೆ? ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿ ರೇಖೆ ರ್ಯಾಡ್ ಕ್ಲಿಪ್ ಸರಿಯಾಗಿದೆ, ರ್ಯಾಡ್ ಕ್ಲಿಪ್ ರೇಖೆ ಇದೆ. ಭಾರತ ಮತ್ತು ಚೀನಾದ ನಡುವಿನ ಗಡಿ ರೇಖೆ ಮ್ಯಾಕ್ ಮೋಹನ್ ಲೈನ್ ಅಂತ ಕರಿತೀವಿ, ಇದು ಸೂರತ್ ಕೂಡ ಸರಿಯಾಗಿದೆ.
ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ರೇಖೆಯನ್ನು ಡುರ್ಯಾಂಡ್ ಲೈನ್ ಅಂತ ಕರಿತೀವಿ. ಇದು ತಪ್ಪು. ಡುರ್ಯಾಂಡ್ ಲೈನನ್ನು ಅಫ್ಘಾನಿಸ್ತಾನದ ಗಡಿ ರೇಖೆಯನ್ನು ಅಂತ ಕರಿತೀವಿ. ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಗಡಿ ರೇಖೆಯನ್ನು ಸೇಮ್ ರ್ಯಾಡ್ಕ್ಲಿಫ್ ರೇಖೆ ಅಂತಲೇ ಕರಿತೀವಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ. 44ನೇ ಪ್ರಶ್ನೆ, ಅಪ್ಪೇಮಿಡಿ ಅಥವಾ ಅಪ್ಟೆಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ? ಸೀಬೆಹಣ್ಣು, ಸಪೋಟ, ಮಾವು, ಸೌತೆಕಾಯಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ, ಮಾವು. ಮಾವು ಇದು ಅಪ್ಪೇಮಿಡಿ ಎಂಬುದು ಒಂದು ತಳಿಯಾಗಿದೆ. 45ನೇ ಪ್ರಶ್ನೆ, ಈ ಡ್ಯಾಶ್ನಲ್ಲಿರುವ ಹಳ್ಳಿಗಳಿಂದ ಕಿನ್ನಾಳೆ ಕಳೆಯನ್ನು ಹೆಸರಿಸಲಾಗಿದೆ. ಸರಿಯಾದ ಉತ್ತರ ಇಲ್ಲಿ ಕೊಪ್ಪಳ. ಕೊಪ್ಪಳನಲ್ಲಿರುವಂಥ ಹಳ್ಳಿಯಿಂದ ಕಿನ್ನಾಳೆ ಕಲೆ ಎಂದು ಕರಿತೀವಿ. 46ನೇ ಪ್ರಶ್ನೆ, ಇವರುಗಳಲ್ಲಿ ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದವರು ಯಾರಪ್ಪ ಅಂತಂದ್ರೆ ಆಪ್ಷನ್ ಸಿ, ಕೋಟಾ ಶಿವರಾಮ್ ಕಾರಂತರವರು ಮರಳಿ ಮಣ್ಣಿಗೆ ಪುಸ್ತಕವನ್ನು ಬರೆದಿದ್ದಾರೆ. 47ನೇ ಪ್ರಶ್ನೆ, ಶರಾವತಿ ನದಿ ಡ್ಯಾಶ್ ಮೂಲಕ ಹರಿಯುತ್ತದೆ? ಕುಮಟಾ, ಕುಂದಾಪುರ, ಪುತ್ತೂರು, ಹೊನ್ನಾವರ. ಸರಿಯಾದ ಉತ್ತರ ಇಲ್ಲಿ ಹೊನ್ನಾವರ. 48ನೇ ಪ್ರಶ್ನೆ, ಕೊಂಕಣ ರೈಲ್ವೆ ನೆಟ್ವರ್ಕ್ ಜಾಲವು ಯಾವುದರ ಮೂಲಕ ಹಾದು ಹೋಗುತ್ತದೆ? ಹುಬ್ಳಿ, ಕಾರವಾರ, ಹೊಸಪೇಟೆ, ಬೇಲೂರು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಕಾರವಾರದಲ್ಲಿ ಕೊಂಕಣ ರೈಲ್ವೆ ನೆಟ್ವರ್ಕ್ ಕಂಡುಬರುತ್ತದೆ ಅಥವಾ ಇಲ್ಲಿ ಹಾದು ಹೋಗುತ್ತದೆ. 49ನೇ ಪ್ರಶ್ನೆ, ಭಾರತ ಬಿಟ್ಟು ಚಳವಳಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಕಾಲಾನುಕ್ರಮದಲ್ಲಿ ಬರೀರಂತ ಯಾರ? ದಾಂಡಿ ಮೆರವಣಿಗೆ, ಖಿಲಾಫತ್ ಚಳವಳಿ, ಸ್ವದೇಶಿ ಮೂವ್ಮೆಂಟ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ. ಇದು 1905ರಲ್ಲಿ ನಡೀತು ಖಿಲಾಫತ್ ಚಳವಳಿ. ಇದರ ನಂತರ ಖಿಲಾಫತ್ ಚಳವಳಿ ನಡೀತು. ಇದರ ನಂತರ ದಾಂಡಿ ಮೆರವಣಿಗೆ ನಡೀತು. ಭಾರತ ಬಿಟ್ಟು ಚಳವಳಿ 1942ರಲ್ಲಿ ನಡೀತು. ಇವೆರಡು ಗೊತ್ತಿದ್ರೆ ನಾವು ಆನ್ಸರ್ ಮಾಡ್ಬೋದು. 50ನೇ ಪ್ರಶ್ನೆ, ಬೋರ್ಡಾಕ್ಸ್ ದ್ರಾವಣ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರ ನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ? ಸೋಡಿಯಂ ಕ್ಲೋರೈಡ್, ಸುಣ್ಣ ಮತ್ತು ನೀರು, ಅಮೋನಿಯಂ ನೈಟ್ರೇಟ್ ಮತ್ತು ನೀರು, ಕಾಪರ್ ಸಲ್ಫೇಟ್, ಸುಣ್ಣ ಮತ್ತು ನೀರು. ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಕಾಪರ್ ಸಲ್ಫೇಟ್, ಸುಣ್ಣ ಮತ್ತು ನೀರು. ತಾಮ್ರವನ್ನು ಶಿಲೀಂಧ್ರ ನಾಶಕವಾಗಿ ನಮ್ಮ ಕರಾವಳಿ ಒಳಗೆ ಬಳಸ್ತಾರೆ. 51ನೇ ಪ್ರಶ್ನೆ, ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಎಂದು ಹೆಲ್ಮಿಡಿ ಶಾಸನವನ್ನು ಕರೀತಾರೆ. ಅದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತಕ್ಕಂಥ ಪ್ರಶ್ನೆ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ. 52ನೇ ಪ್ರಶ್ನೆ, ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶಗಳಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ? ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶಗಳಲ್ಲಿ ನೀರು ತಾಪಮಾನದಲ್ಲಿ ಕುದಿಯುತ್ತದೆ ಅಂತಂದರೆ ಹೆಚ್ಚಿನ ಸೂರ್ಯನ ಬೆಳಕು, ಓಜೋನ್ ಪದರದ ಸಾಮೀಪ್ಯ, ಕಡಿಮೆಯಾದ ತಾಪಮಾನ, ಕಡಿಮೆಯಾದ ವಾತಾವರಣದ ಒತ್ತಡ. ಸರಿಯಾದ ಉತ್ತರ ಇಲ್ಲಿ ಎತ್ತರ ಪ್ರದೇಶಗಳಲ್ಲಿ ವಾತಾವರಣದ ಒತ್ತಡ ಕಡಿಮೆ ಇರುವುದರಿಂದ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ. 53ನೇ ಪ್ರಶ್ನೆ, ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನ ಧ್ವನಿಯನ್ನು ತರಂಗವನ್ನು ಹೊರಸೂಸುತ್ತದೆ? ಆನೆ, ಬಾವಲಿ, ಇಲಿ, ಕಾಂಗರು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ, ಬಾವಲಿ ಆವರ್ತನದ ಧ್ವನಿ ತರಂಗಗಳ ಮುಖಾಂತರ ಹೊರಸೂಸುತ್ತದೆ. ಇದರ ಮುಖಾಂತರ ತನ್ನ ಆಹಾರವನ್ನು ಹುಡುಕಿಕೊಳ್ಳುತ್ತದೆ. ಇದನ್ನು ಇಂಗ್ಲೀಷ್ನೊಳಗೆ ಬ್ಯಾಟ್ ಅಂತ ಕರಿತೀವಿ. ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿ ಆಗುತ್ತದೆ? ಸರಿಯಾದ ಉತ್ತರ ಇಲ್ಲಿ ವಿಟಮಿನ್ ಎ, ವಿಟಮಿನ್ B12, ವಿಟಮಿನ್ ಸಿ, ವಿಟಮಿನ್ ಡಿ. ಸರಿಯಾದ ಉತ್ತರ ವಿಟಮಿನ್ ಡಿ. ವಿಟಮಿನ್ ಡಿಯಿಂದ ಸೂರ್ಯನ ಕಿರಣಗಳ ಒಡ್ಡಿಕೊಳ್ಳುವುದರಿಂದ ವಿಟಮಿನ್ ಡಿ ನಮಗೆ ದೊರೆಯುತ್ತದೆ. 55ನೇ ಪ್ರಶ್ನೆ, ಮಾನವನ ದೇಹದ ಮೂಗಿನ ಕೂದಲಿನ ಕಾರ್ಯ ಯಾವುದಪ್ಪ ಅಂತಂದ್ರೆ ಉಸಿರಾಟದ ವೇಗವನ್ನು ನಿಯಂತ್ರಿಸುತ್ತದೆ, ದೊಡ್ಡ ಕಣಗಳನ್ನು ಶೋಧಿಸುತ್ತದೆ,
ಮೂಗಿನ ಕುಳಿಯನ್ನು ಬಾಯಿಯ ಕುಂಕುರದಿಂದ ಪ್ರತ್ಯೇಕಿಸಿಗೊಳಿಸುತ್ತದೆ. ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ದೊಡ್ಡ ಕಣಗಳನ್ನು ಶೋಧಿಸುತ್ತದೆ. ಇದು ಮೂಗಿನೊಳಗಿನ ಕೂದಲಿನ ಕಾರ್ಯ. 56ನೇ ಪ್ರಶ್ನೆ, ನಿಮ್ಮ ರೆಫ್ರಿಜಿರೇಟರ್ ಅಥವಾ ಶೀತಲ ಯಂತ್ರ ಪಟ್ಟಿ ಅಂತ ಕನ್ನಡದಲ್ಲಿ ಕರಿತೀವಿ. ಅದರಲ್ಲಿರುವಂಥ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಿರಬಹುದು. ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು? ಬ್ಯಾಕ್ಟೀರಿಯಾದ ಉಪಸ್ಥಿತಿ, ಕಡಿಮೆ ತಾಪಮಾನ, ಹೆಚ್ಚಿದ ಆರ್ದ್ರತೆ, ಬೆಳಕಿಗೆ ಒಡ್ಡಿಕೊಳ್ಳುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಬ್ಯಾಕ್ಟೀರಿಯಾ. ಹಾಲು ಯಾಕೆ ಹುಳಿ ಆಗ್ತದೆ ಅಂತಂದ್ರೆ ಇಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಅಂತಕ್ಕಂಥ ಬ್ಯಾಕ್ಟೀರಿಯಾದ ಉತ್ಪಾದನೆಯಿಂದ ಹಾಲು ಹುಳಿಯಾಗುತ್ತದೆ. ಲ್ಯಾಕ್ಟೋಬ್ಯಾಸಿಲಸ್, ಇದರಿಂದ ಹಾಲು ಹುಳಿಯಾಗುತ್ತದೆ. ಆದ್ದರಿಂದ ಆಪ್ಷನ್ 1 ಸರಿಯಾದ ಉತ್ತರ. ಇದನ್ನು ಗ್ರೇಸ್ ಮಾರ್ಕ್ಸ್ ಕೊಟ್ಟಾರ. 58ನೇ ಪ್ರಶ್ನೆ, ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳು ಹೊಂದಿರುವ ಸಸ್ಯವನ್ನು ನೀವು ಗಮನಿಸಿದ್ದೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನು? ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯಗಳನ್ನು ನೀವು ನೋಡಿರ್ತೀರಿ. ಇದರ ರೂಪಾಂತರದ ಸಂಭಾವ್ಯ ಕೆಲಸ ಏನಪ್ಪ ಅಂತಂದ್ರೆ ಪರಾಗಸ್ಪರ್ಶಗಳನ್ನು ಆಕರ್ಷಿಸಲು ಬಾಷ್ಪ ವಿಸರ್ಜನೆಯ ಮೂಲಕ ನೀರಿನ ನಷ್ಟವನ್ನು ತಡೆಗಟ್ಟಲು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಬಾಷ್ಪ ವಿಸರ್ಜನೆಗೆ ಟ್ರಾನ್ಸ್ಪಿರೇಷನ್ ಮೂಲಕ ನೀರಿನ ನಷ್ಟವನ್ನು ತಡೆಯಲು ಮೇಣದ ಲೇಪನದಂತೆ ದಪ್ಪವಾಗಿರುವ ಎಲೆಗಳನ್ನು ನಾವು ನೋಡಬಹುದು. 59ನೇ ಪ್ರಶ್ನೆ, ರೇಷ್ಮೆ ಹೂವು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಮಲ್ಬರಿ ಹಿಪ್ಪೆ ನೆರಳೆ ಅಂತ ಕರಿತೀವಿ. ಇದನ್ನು ರೇಷ್ಮೆ ಹುಳುಗಳು ತಿಂತವೆ. 60ನೇ ಪ್ರಶ್ನೆ, ಡ್ಯಾಶ್ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡಬಹುದು. ಡ್ಯಾಶ್ ಮೂಲಕ ಬಡತನ ನಿರ್ಮೂಲನೆಯನ್ನು ಮಾಡ್ಬೋದು ಅಂತಂದರೆ ಉದ್ಯೋಗ ಸೃಷ್ಟಿ ಮಾಡೋದರಿಂದ ನಿರ್ಮೂಲನೆ ಮಾಡ್ಬೋದು. ಕೌಶಲ್ಯ ಅಭಿವೃದ್ಧಿ ಹೇಳಿಕೊಡುವುದರ ಮುಖಾಂತರ ಬಡತನವನ್ನು ನಿರ್ಮೂಲನೆ ಮಾಡಬಹುದು. ಉತ್ತಮ ಶಿಕ್ಷಣವನ್ನು ಕೊಡುವುದರ ಮುಖಾಂತರವೂ ನಾವು ಬಡತನವನ್ನು ನಿರ್ಮೂಲನೆ ಮಾಡಬಹುದು. ಸರಿಯಾದ ಉತ್ತರ ಇಲ್ಲಿ ಇವುಗಳಲ್ಲಿ ಎಲ್ಲವೂ. 61ನೇ ಪ್ರಶ್ನೆ, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ 2023ರಲ್ಲಿ ಐತಿಹಾಸಿಕವಾಗಿ ಮೈಲುಗಲ್ಲನ್ನು ಸಾಧಿಸಿದ ಭಾರತೀಯ ಕ್ರೀಡಾಪಟು ಯಾರು? PV ಸಿಂಧು, ನೀರಜ್ ಚೋಪ್ರಾ, ಪಾರುಲ್ ಚೌಧರಿ, ಹಿಮಾ ದಾಸ್. ಸರಿಯಾದ ಉತ್ತರ ಇಲ್ಲಿ ನೀರಜ್ ಚೋಪ್ರಾ. 62ನೇ ಪ್ರಶ್ನೆ, 2023ರಲ್ಲಿ ಭಾರತವು ಈ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು? ಬ್ರಿಕ್ಸ್, G20 ಶೃಂಗಸಭೆ, ಹವಾಮಾನ ಸಂಭಾಷಣೆ, UN ಜನರಲ್ ಅಸೆಂಬ್ಲಿ. ಸರಿಯಾದ ಉತ್ತರ ಇಲ್ಲಿ G20 ಶೃಂಗಸಭೆ ಅಧ್ಯಕ್ಷತೆಯನ್ನು 2023ರಲ್ಲಿ ಭಾರತ ವಹಿಸಿಕೊಂಡಿತ್ತು. 63ನೇ ಪ್ರಶ್ನೆ, ಡ್ಯಾಶ್ ಅನ್ನು ಒಳಗೊಂಡಿರುವ ಚುನಾವಣಾ ಸಂಬಂಧದ ಸಭೆಯಿಂದ ಅಥವಾ ಕಾಲೇಜಿನಿಂದ ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಲೋಕಸಭೆ ಅಂದರೆ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡಲು ಪರೋಕ್ಷವಾಗಿ ಮತದಾನವನ್ನು ಯಾರು ಮಾಡ್ತಾರೆ ಅಂತ ಪ್ರಶ್ನೆ. ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯದ ರಾಜ್ಯಪಾಲರು. ಆಪ್ಷನ್ ಬಿ ರಾಜ್ಯಸಭೆ, ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರು. ರಾಜ್ಯ ಶಾಸನಾಂಗದ ಸಭೆಯ ಚುನಾಯಿತ ಸದಸ್ಯರು. ಆಪ್ಷನ್ ಸಿ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯದ ಶಾಸನಾಂಗ ಸಭೆಯ ಚುನಾಯಿತ ಸದಸ್ಯರು. ಆಪ್ಷನ್ ಡಿ ಲೋಕಸಭೆ ಮತ್ತು ರಾಜ್ಯಸಭೆ ಚುನಾಯಿತ ಸದಸ್ಯರು. ಇಲ್ಲಿ ಲೋಕಸಭೆಯ ಸದಸ್ಯರು ಇದರಲ್ಲಿ ಪಾಲ್ಗೊಳ್ತಾರೆ, ರಾಜ್ಯಸಭೆಯ ಸದಸ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ, ಹಾಗೂ ರಾಜ್ಯ ಶಾಸನಾಂಗದ ಸಭೆ ಅಂದರೆ MLAಗಳು ಕೂಡ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ. 64ನೇ ಪ್ರಶ್ನೆ, ಏನಪ್ಪ ಅಂತಂದ್ರೆ ಒಬ್ಬ ಸಹೋದ್ಯೋಗಿಯು ಸಂಸ್ಥೆಯ ಹಾನಿ ಉಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ನೀವು ಆವಾಗ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ. ಇದು ನೈತಿಕ ಬಗ್ಗೆ ಕೇಳಿದಾಗ ಸಹೋದ್ಯೋಗಿಯೊಂದಿಗೆ ಮಾತನಾಡುವುದನ್ನು ತಪ್ಪಿಸಿ ಅವನ ವ್ಯವಹಾರದಿಂದ ದೂರ ಇರುವುದು. ಆಪ್ಷನ್ ಬಿ ಕೆಲಸದ ಸ್ಥಳದಲ್ಲಿ
ಉದ್ವಿಗ್ನತೆಯನ್ನು ಉಂಟು ಮಾಡುವುದನ್ನು ತಪ್ಪಿಸಲು ಮೌನವಾಗಿರುವುದು. ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಿಗೆ ವರ್ತನೆಯನ್ನು ವರದಿ ಮಾಡುವುದು. ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಅನೈತಿಕ ನಡವಳಿಕೆ ಸಹೋದ್ಯೋಗಿಯನ್ನು ಸೇರಿಕೊಳ್ಳುವುದು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಸಿ. ಅಂತ ಘಟನೆ ಏನಾದರೂ ಕಂಡು ಬಂದರೆ ಸಂಸ್ಥೆಯೊಳಗಿರುವಂಥ ಉನ್ನತ ಅಧಿಕಾರಿ ಬಗ್ಗೆ ಅವರಿಗೆ ರಿಪೋರ್ಟ್ ಮಾಡಬೇಕು. 65ನೇ ಪ್ರಶ್ನೆ. ಒಬ್ಬ ಸಹೋದ್ಯೋಗಿಯು ಅವನ ಅಥವಾ ಅವಳ ಕೆಲಸದ ಕಾರ್ಯಕ್ಷಮತೆ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿದ್ದಾರೆ ಎಂದು ನಿಮಗೆ ತಿಳಿದಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು ಅಂತ ಕೇಳ್ಯಾರ. ಅತ್ಯಂತ ನೈತಿಕ ಮಾರ್ಗ ಸಹೋದ್ಯೋಗಿಯನ್ನು ಮೀರಿಸಲು ಆ ಪರಿಸ್ಥಿತಿಯನ್ನು ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳುವುದು. ಇದು ತಪ್ಪು. ಬೆಂಬಲವನ್ನು ನೀಡಿ ಮತ್ತು ವೃತ್ತಿಪರ ಸಹಾಯವನ್ನು ಪಡೆಯಲು ಸಹೋದ್ಯೋಗಿಯ ಪ್ರೋತ್ಸಾಹಿಸುವುದು. ಇದು ಸರಿಯಾದ ಉತ್ತರ. ಅದರ ಆಪ್ಷನ್ ನೋಡಿದಾಗ ಸಮಸ್ಯೆಯನ್ನು ನಿರ್ಲಕ್ಷಿಸಿ ಮತ್ತು ಸಹೋದ್ಯೋಗಿಯ ತನ್ನ ಸ್ವಂತವಾಗಿ ವಿವರಿಸಲು ಅವಕಾಶ ಮಾಡಿಕೊಡುವುದು. ಇದು ತಪ್ಪು. ಇತರ ಸಹೋದ್ಯೋಗಿಗಳೊಂದಿಗೆ ಸಹೋದ್ಯೋಗಿ ವೈಯಕ್ತಿಕ ಸಮಸ್ಯೆಗಳನ್ನು ಬಗ್ಗೆ ಗೊಡ್ಡು ಹರಟೆ ಹೊಡೆಯುವುದು. ಇದು ಕೂಡ ತಪ್ಪು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ. 66ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ? ಕೆಳಗಿನಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ ಅಂತಂದರೆ ಮೊಜಿಲ್ಲಾ ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್, ಕ್ರೋಮ್, ಗೂಗಲ್. ಇವೆಲ್ಲವೂ ಕೂಡ ಇಂಟರ್ನೆಟ್ ಬ್ರೌಸರ್ ಆಗ್ಯಾವು. ಆದರೆ ಗೂಗಲ್ ಇದು ಇಂಟರ್ನೆಟ್ನ ಸರ್ಚ್ ಎಂಜಿನ್ ಆಗಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. 67ನೇ ಪ್ರಶ್ನೆ. ಮಣ್ಣಿ ಕರಾವಳಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆಯು ಡ್ಯಾಶ್ನ ಒಂದು ವಿಧವಾಗಿದೆ. ರೊಟ್ಟಿ, ಸಿಹಿ ತಿಂಡಿ, ರಸಮ್ಮು, ದೋಸೆ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಸಿಹಿ ತಿಂಡಿ. ಯಾವುದಂದ್ರೆ ಮಣ್ಣಿ. 68ನೇ ಪ್ರಶ್ನೆ. ರಾಜು ಆಳ್ವ ಕಚೇರಿಯಿಂದ 5 ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. ನಂತರ ಪೂರ್ವಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಉತ್ತರಕ್ಕೆ ತಿರುಗಿ 4 ಕಿಲೋಮೀಟರ್ ನಡೆಯುತ್ತಾನೆ. ಅಂತಿಮವಾಗಿ ಪಶ್ಚಿಮಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುತ್ತಾನೆ. ಈಗ ರಾಜು ಅವನ ಕಚೇರಿಯಿಂದ ಎಷ್ಟು ದೂರದಲ್ಲಿದ್ದಾನೆ? ಸರಿಯಾದ ಉತ್ತರ ಇಲ್ಲಿ 9. ಇಬ್ಬರು ಸಹೋದರಿಯರು ವಯಸ್ಸಿನ ವ್ಯತ್ಯಾಸ 3 ವರ್ಷಗಳಿದ್ದು ಹಿರಿಯವಳಿಗೆ 15 ವರ್ಷಗಳು ಇದ್ದರೆ ಕಿರಿಯವಳ ವಯಸ್ಸು ಎಷ್ಟು? ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಡಿ, 12 ವರ್ಷ. ಇಬ್ಬರು ಸಹೋದರಿ ವಯಸ್ಸಿನ ವ್ಯತ್ಯಾಸ 3 ವರ್ಷ ಇದ್ದು ಹಿರಿಯವಳಿಗೆ 15 ಇದ್ದರೆ ಕಿರಿಯವಳಿಗೆ 12 ವರ್ಷ. ಸರಿಯಾದ ಉತ್ತರ. 70ನೇ ಪ್ರಶ್ನೆ. ಒಬ್ಬ ಸೈಕಲ್ ಸವಾರ ಗಂಟೆಗೆ 20 ಕಿಲೋಮೀಟರ್ ವೇಗದಲ್ಲಿ 40 ಕಿಲೋಮೀಟರ್ ಪ್ರಯಾಣಿಸುತ್ತಾನೆ. ನಂತರ ಗಂಟೆಗೆ 10 ಕಿಲೋಮೀಟರ್ ವೇಗದಲ್ಲಿ 40 ಕಿಮಿ ಪ್ರಯಾಣಿಸುತ್ತಾನೆ. ಈ ಸಮಗ್ರ ಪ್ರಯಾಣದ ಸರಾಸರಿ ವೇಗವೇನು? ಗಂಟೆಗೆ 2.66 ಕಿಲೋಮೀಟರ್, ಗಂಟೆಗೆ 15 ಕಿಲೋಮೀಟರ್, ಗಂಟೆಗೆ 13.33 ಕಿಲೋಮೀಟರ್, ಗಂಟೆಗೆ 16.66 ಕಿಲೋಮೀಟರ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಗಂಟೆಗೆ 13.33 ಕಿಲೋಮೀಟರ್. 71ನೇ ಪ್ರಶ್ನೆ. ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನುಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಬಿಲ್, ಕಾಯ್ದೆ, ಸುಗ್ರೀವಾಜ್ಞೆ, ಸೂಚನೆ. ಸರಿಯಾದ ಉತ್ತರ ಇಲ್ಲಿ ಬಿಲ್. ಶಾಸನಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾಪಿಸುವ ಕಾನೂನುಗಳನ್ನು ಬಿಲ್ ಎಂದು ಕರೆಯುತ್ತಾರೆ. 71ನೇ ಪ್ರಶ್ನೆ. 72ನೇ ಪ್ರಶ್ನೆ. ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಅಥವಾ ಅವಳ ಭುಜದ ಪಟ್ಟಿಯ ಮೇಲೆ 1 ನಕ್ಷತ್ರ ಸ್ಟಾರನ್ನು ಹೊಂದಿದ್ದರೆ ಆ ಅಧಿಕಾರಿಯು ಯಾರು ಅಂತ ಕೇಳಿದಾರೆ? ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಅಂದರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ಸೂಪ್ರಿಟೆಂಡೆಂಟ್ ಆಫ್ ಪೊಲೀಸ್. ಎಷ್ಟು ಹೇಳ್ಯಾರ ಅವರು? ಭುಜದ ಪಟ್ಟಿ ಮೇಲೆ 1 ನಕ್ಷತ್ರ ಅಂತಂದರೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್ 1 ನಕ್ಷತ್ರ ಇದ್ದರೆ ಸಬ್ ಇನ್ಸ್ಪೆಕ್ಟರ್ಗೆ 2 ನಕ್ಷತ್ರ ಇರುತ್ತವೆ, ಇನ್ಸ್ಪೆಕ್ಟರ್ಗೆ 3 ನಕ್ಷತ್ರಗಳು ಇರುತ್ತವೆ, ಪೊಲೀಸ್ ವರಿಷ್ಠಾಧಿಕಾರಿಗೆ
ಒಂದು ರಾಷ್ಟ್ರೀಯ ಲಾಂಛನ ಮತ್ತು ಒಂದು ನಕ್ಷತ್ರವಿರುತ್ತದೆ. ಇವರನ್ನ IPS ಆಫೀಸರ್ ಅಂತ ಕರಿತೀವಿ. 73ನೇ ಪ್ರಶ್ನೆ, ಕರ್ನಾಟಕ ಪೊಲೀಸ್ನಲ್ಲಿ CAR ಅನ್ನು ಏನೇನು ಸೂಚಿಸುತ್ತದೆ? ಸೆಂಟ್ರಲ್ ಆರ್ಮ್ ರ್ಯಾಕ್ಸ್, ಸಿಟಿ ಆರ್ಮ್ಡ್ ರಿಸರ್ವ್, ಕಮಿಷನರ್ ಅಸಾಲ್ಟ್ ರ್ಯಾಂಕ್ಸ್, ಕೆನೈನ್ ಅಸಾಲ್ಟ್ ರಿಸರ್ವ್. ಸರಿಯಾದ ಉತ್ತರಲ್ಲಿ ಸಿಟಿ ಆರ್ಮ್ಡ್ ರಿಸರ್ವ್. CAR ಅಂದರೆ ಸಿಟಿ ಆರ್ಮ್ಡ್ ರಿಸರ್ವ್. 74ನೇ ಪ್ರಶ್ನೆ, ರ್ಯಾಪಿಡ್ ಆಕ್ಷನ್ಸ್ ಫೋರ್ಸಸ್ ಶೀಘ್ರ ಕಾರ್ಯಾಚರಣೆ ಸೇನಾಪಡೆ ಅಥವಾ ಸಂಘಟನೆ ಡ್ಯಾಶ್ಗಾಗಿ ಸ್ಥಾಪಿಸಲಾದ ವಿಶೇಷ ಭಾಗವಾಗಿದೆ. ಸೈಬರ್ ಅಪರಾಧ ಪ್ರಕರಣಗಳನ್ನು ನಿಭಾಯಿಸಲು, ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆಗಳನ್ನು ನಡೆಸುವುದಕ್ಕೆ, ವಿವಿಐಪಿನ ರಕ್ಷಿಸಲಿಕ್ಕೆ. ಆಪ್ಷನ್ ಡಿ, ದಂಗೆ ಮತ್ತು ಗಲಭೆಗಳನ್ನು ನಿಭಾಯಿಸಲು. ಇಲ್ಲಿ ಸರಿಯಾದ ಉತ್ತರ ದಂಗೆ ಮತ್ತು ಗಲಭೆಗಳನ್ನು ನಿಭಾಯಿಸಲು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ನಿಯೋಜನೆಗೊಳಿಸಲಾಗುತ್ತದೆ. 75ನೇ ಪ್ರಶ್ನೆ, ಕೆಳಗಿನ ಯಾವ ಪುಸ್ತಕವನ್ನು AN ಮೂರ್ತಿರಾವ್ರವರು ಬರೆದಿದ್ದಾರೆ? ತುಘಲಕ್, ದೇವರು, ಮುಂದ್ರಾ, ಮರಳಿ ಮಣ್ಣಿಗೆ. ಸರಿಯಾದ ಉತ್ತರ ಇಲ್ಲಿ ದೇವರು. ಮುಂದ್ರಾ ಬರೆದಿದ್ದು SL ಭೈರಪ್ಪ. ತುಘಲಕ್ ಬರೆದಿದ್ದು ಗಿರೀಶ್ ಕಾರ್ನಾಡ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ದೇವರು. 76ನೇ ಪ್ರಶ್ನೆ, ಕೋವರೆಂಟ್ದ ಮುಖ್ಯ ಗುರಿ ಅಂದರೆ ಸಂವಿಧಾನದ 32ನೇ ವಿಧಿಯಲ್ಲಿ ಬರುವಂಥ ಸಂವಿಧಾನ ಪರಿಹಾರ ಹಕ್ಕುಗಳಲ್ಲಿ ಕೋವರೆಂಟ್ ಅಂತಕ್ಕಂಥ ಒಂದು ಹಕ್ಕ ಅಂದರೆ ಇದು ರಿಟ್ ಆಗಿರ್ತದೆ. ಇದಕ್ಕೆ ಸಂಬಂಧಿಸಿದ ಗುರಿಯನ್ನು ಡ್ಯಾಶ್ ಅಂತ ತಡೆಗಟ್ಟಬಹುದು. ಅಕ್ರಮ ವಲಸೆ, ಸಾರ್ವಜನಿಕ ಆಸ್ತಿ ಅತಿಕ್ರಮಣ, ಸಾರ್ವಜನಿಕ ಹಣಕಾಸು ದುರುಪಯೋಗ, ಸಾರ್ವಜನಿಕ ಕಚೇರಿಯ ಅಕ್ರಮಗೊಳಿಸುವಿಕೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ, ಸಾರ್ವಜನಿಕ ಕಚೇರಿ ಅಕ್ರಮದ ಬಳಕೆಯನ್ನು ಕೋವಾರೆಂಟ್ ರೇಟ್ ಹೊರಡಿಸುವ ಮುಖಾಂತರ ಅದನ್ನು ನಾವು ತಡೆಗಟ್ಟಬಹುದು. 77ನೇ ಪ್ರಶ್ನೆ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಸೇರಿಸಿದ್ದ ತಿದ್ದುಪಡಿ ಡ್ಯಾಶ್ ಆಗಿದೆ. 77ನೇ ಪ್ರಶ್ನೆ, 23ನೇ ತಿದ್ದುಪಡಿ, 1ನೇ ತಿದ್ದುಪಡಿ, 78ನೇ ತಿದ್ದುಪಡಿ, 42ನೇ ತಿದ್ದುಪಡಿ. ಇಲ್ಲಿ ಸರಿಯಾದ ಉತ್ತರ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಮುಖಾಂತರ ಸಮಾಜವಾದಿ ಮತ್ತು ಜಾತ್ಯತೀತ ಅಂತಕ್ಕಂಥ ಪದಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ಸೇರಿಸಲಾಗಿದೆ. 78ನೇ ಪ್ರಶ್ನೆ ನೋಡಿದಾಗ, ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಡ್ಯಾಶ್ ಮೂಲಕ ಹೊರಡಿಸಲಾಗುತ್ತದೆ. ಯಾರ ಮೂಲಕ ಅಂದರೆ ರಾಜ್ಯದ ಮುಖ್ಯಮಂತ್ರಿಯವರು, ರಾಜ್ಯದ ರಾಜ್ಯಪಾಲರು, ಭಾರತದ ರಾಷ್ಟ್ರಪತಿಗಳು, ಕಾನೂನು ಮುಖ್ಯಮಂತ್ರಿ ಅಥವಾ ಕಾನೂನು ಮಂತ್ರಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ. ಇದನ್ನು ರಾಜ್ಯಪಾಲರು ಸುಗ್ರೀವಾಜ್ಞೆಯನ್ನು ಹೊರಡಿಸುತ್ತಾರೆ, ರಾಜ್ಯದ ರಾಜ್ಯಪಾಲರು. 79ನೇ ಪ್ರಶ್ನೆ, ಮಳೆ ಮಾವಿನ ತುಂತುರು ಅಥವಾ ಮ್ಯಾಂಗೋ ಶೋವರ್ಸ್ ಮಳೆಯಾಗಿದ್ದು ಡ್ಯಾಶ್ನಲ್ಲಿ ಸಂಭವಿಸುತ್ತದೆ. ಮಾರ್ಚ್ನಿಂದ ಮೇ, ಡಿಸೆಂಬರ್ನಿಂದ ಜನವರಿ, ಆಗಸ್ಟ್. ಆಪ್ಷನ್ ಡಿ, ಅಕ್ಟೋಬರ್ನಿಂದ ನವೆಂಬರ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಮಾರ್ಚ್ನಿಂದ ಮೇ. ಮಾರ್ಚ್ನಿಂದ ಮೇ ನಲ್ಲಿ ಆಗುವಂಥ ಮಳೆಯನ್ನು ಮಾವಿನ ತುಂತುರು ಮಳೆ ಅಂತ ಕರಿತೀವಿ. 80ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಯಾಮ್ ಅಲ್ಟ್ಮನ್ ದೊಂದಿಗೆ ಡ್ಯಾಶ್ದೊಂದಿಗೆ ಸಂಬಂಧಿಸಿದ್ದಾರೆ. ಬಿಟ್ಕಾಯಿನ್, ಚಾಟ್ GPT, ಟೆಸ್ಲಾ, ಗೂಗಲ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಚಾಟ್ GPT. 81ನೇ ಪ್ರಶ್ನೆ, ಖೇಡಾ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರು? ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಅನಾ ಬೆಸೆಂಟ್, ಅಲ್ಲಾರಿ ಸೀತಾರಾಮ ರಾಜು. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ, ಖೇಡಾ ಸತ್ಯಾಗ್ರಹದ ನೇತೃತ್ವವನ್ನು ವಹಿಸಿದವರು ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರು. 82ನೇ ಪ್ರಶ್ನೆ, ಯಾವ ಸಂಸ್ಥೆ ಭಾರತದ ಪ್ರಧಾನಿ ಮಂತ್ರಿಯನ್ನು ರಕ್ಷಿಸುತ್ತದೆ? NSG, CBI, SPG, CRPF. ಇಲ್ಲಿ ಸರಿಯಾದ ಉತ್ತರ SPG, ಸ್ಪೆಷಲ್ ಪ್ರೊಟೆಕ್ಷನ್ ಗಾರ್ಡ್ ಅಂತ ಕರೀತಾರೆ. ಇವರು ಭಾರತದ ಪ್ರಧಾನಿಯನ್ನು ರಕ್ಷಣೆ ಮಾಡ್ತಾರೆ. 83ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆ ಯಾರು? ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆ ಯಾರಂತಂದರೆ ಸರಿಯಾದ ಉತ್ತರ ಇಲ್ಲಿ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ರಾಷ್ಟ್ರಾಧ್ಯಕ್ಷರಂದರೆ ರಾಷ್ಟ್ರಪತಿ.
ದ್ರೌಪದಿ ಮುರ್ಮು ಅವರು 2ನೇ ಮಹಿಳಾ ರಾಷ್ಟ್ರಪತಿ. ಇಂದಿರಾ ಗಾಂಧಿ ಅವರು ಭಾರತದ ಮೊದಲ ಮಹಿಳಾ ಪ್ರಧಾನಿ. ಸುಷ್ಮಾ ಸ್ವರಾಜ್ ಅವರು ಭಾರತದ ಮೊದಲ ವಿದೇಶಾಂಗ ಮಂತ್ರಿಯಾಗಿದ್ದರು. 84ನೇ ಪ್ರಶ್ನೆ, ಆಲೂಗಡ್ಡೆ ಚಿಪ್ಸ್ ಹುರಿದ ತುಂಡುಗಳ ಪ್ಯಾಕೆಟ್ ಪೊಟ್ಟಣಗಳಲ್ಲಿ ಸಾರಜನಕ ಅನಿಲವನ್ನು ಯಾಕೆ ತುಂಬುತ್ತಾರೆ? ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲೀಕರಣವನ್ನು ತಡೆಗಟ್ಟುತ್ತದೆ. ಸಾರಜನಕದೊಂದಿಗೆ ಪೊಟ್ಟಣ ತಯಾರಿಸುವುದು ಆಮ್ಲಜನಕ ಬಳಸುವುದಕ್ಕಿಂತ ಅಗ್ಗವಾಗಿದೆ. ಇದು ತಪ್ಪು. ಸಾರಜನಕವು ಚಿಪ್ಸ್ಗಳ ಹುದುಗುವಿಕೆ ಅಥವಾ ಕಿಣ್ವವನ್ನು ಕಾರಣವಾಗುತ್ತದೆ. ಇದು ತಪ್ಪು. ಸಾರಜನಕವು ಅನಿಲವು ಚಿಪ್ಸ್ಗಳಿಂದ ತೇವಾಂಶವನ್ನು ಹೀರುತ್ತದೆ. ಇದು ಕೂಡ ತಪ್ಪು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ. ಸಾರಜನಕವನ್ನು ಯಾಕೆ ತುಂಬ್ತಾರೆ ಅಂತಂದರೆ ಚಿಪ್ಸ್ಗಳು ಆಮ್ಲೀಕರಣವನ್ನು ತಡೆಗಟ್ಟಿ ಬೇಗ ಕೆಡದೇ ಇರುವಂಗೆ ಸಾರಜನಕ ನೋಡ್ಕೊಳ್ತದೆ. ಆದ್ದರಿಂದ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಎ. 85ನೇ ಪ್ರಶ್ನೆ, ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣ ನೀರಿನ ಅಂಶ ಜಾಸ್ತಿ ಆಗುವುದರಿಂದ. ಆಪ್ಷನ್ ಬಿ, ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಆಪ್ಷನ್ ಸಿ, ಕ್ಯಾಲ್ಸಿಯಂ ಸೇರ್ಪಡೆಯಿಂದಾಗಿ. ಆಪ್ಷನ್ ಡಿ, ಇವುಗಳಲ್ಲಿ ಯಾವುದೂ ಅಲ್ಲ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ. ಚಪಾತಿಯನ್ನು ಯಾಕೆ ಜಾಸ್ತಿ ಅಗಿದಾಗ ಸಿಹಿ ಆಗುತ್ತದೆ ಅಂತಂದರೆ ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ. 86ನೇ ಪ್ರಶ್ನೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ಲಾಸ್ಟರ್ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ. ಬಿಳಿ ಸಿಮೆಂಟು, ಕಲ್ಲುಗಾರೆ, ಜಿಪ್ಸಮ್ ಅಥವಾ ಬಿಳಿ ಶಿಲೆ ಅಂತ ಸೀಮೆ ಸುಣ್ಣ. ಆಪ್ಷನ್ ಸಿ, ಗಾಜು. ಆಪ್ಷನ್ ಡಿ, ಗ್ರಾಫೈಟ್. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಜಿಪ್ಸಮ್ ಅಥವಾ ಬಿಳಿ ಶಿಲೆ ಅಂತ ಸೀಮೆ ಸುಣ್ಣ. ಸಿಮೆಂಟ್ನಲ್ಲಿ ಜಿಪ್ಸಮನ್ನು ಮಿಕ್ಸ್ ಮಾಡ್ತಾರೆ. ಈ ಜಿಪ್ಸಮ್ನ ಯಾಕೆ ಸಿಮೆಂಟ್ನಲ್ಲಿ ಮಿಕ್ಸ್ ಮಾಡ್ತಾರೆ ಅಂದರೆ ಸಿಮೆಂಟನ್ನು ಬೇಗ ಗಟ್ಟಿಯಾಗುವುದನ್ನು ಈ ಜಿಪ್ಸಮ್ ತಡೆಯುತ್ತದೆ. ಆದ್ದರಿಂದ ಸಿಮೆಂಟ್ನಲ್ಲಿ ಕೂಡ ಜಿಪ್ಸಮನ್ನು ಬಳಕೆ ಮಾಡಲಾಗುತ್ತದೆ. 87ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನವನ್ನು ನೇತೃತ್ವ ವಹಿಸಿದವರು ಯಾರು? ನರ್ಮದಾ ಬಚಾವೋ ಆಂದೋಲನವನ್ನು ನೇತೃತ್ವ ವಹಿಸಿದವರು ಯಾರಂದರೆ ಮೇಧಾ ಪಾಟ್ಕರ್ ಅವರು. ಸರಿಯಾದ ಉತ್ತರ ಆಪ್ಷನ್ ಸಿ. 88ನೇ ಪ್ರಶ್ನೆ, ಪಂಪಾಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಪಂಪಾಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಅಂತಂದರೆ ಶರಾವತಿ ನದಿ, ಕಾವೇರಿ ನದಿ, ತುಂಗಭದ್ರಾ ನದಿ, ಕೃಷ್ಣಾ ನದಿ. ಇಲ್ಲಿ ಸರಿಯಾದ ಉತ್ತರ ಇಲ್ಲಿ ತುಂಗಭದ್ರಾ ನದಿಗೆ ಪಂಪಾಸಾಗರ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ವಿಶ್ವದ ಅತಿ ದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಡ್ಲಾ ಸೋಲಾರ್ ಪಾರ್ಕ್ ಡ್ಯಾಶ್ನಲ್ಲಿದೆ. ಉತ್ತರ ಪ್ರದೇಶ್, ರಾಜಸ್ಥಾನ್, ಗುಜರಾತ್, ತೆಲಂಗಾಣ. 89ನೇ ಪ್ರಶ್ನೆಯಲ್ಲಿ ಆಪ್ಷನ್ ಬಿ, ರಾಜಸ್ಥಾನ್. ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ? ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ, ಸಂತಾನೋತ್ಪತ್ತಿ ಅಭಿವೃದ್ಧಿ ಆಗುತ್ತದೆ ಅಂತಂದರೆ ಸಿಲ್ವರ್ ಓಕ್, ಲೀಚಿ, ಬ್ರಯೋಫಿಲ್ಲಮ್. ಆಪ್ಷನ್ ಡಿ, ಬರ್ಮರ್. 90ನೇ ಪ್ರಶ್ನೆ ಆಪ್ಷನ್ ಸರಿಯಾದ ಉತ್ತರ ಇಲ್ಲಿ ಸಿ, ಬಯೋಫ್ರಿಲ್ಲಮ್. ಪ್ರೊಬಯೋಟಿಕ್ಗಳು ಎಂದರೆ ಡ್ಯಾಶ್ ಕಾಳುಗಳು, ಕೀಟಗಳು, ಸೂಕ್ಷ್ಮಜೀವಿಗಳು, ಅನಿಮಲ್ ಪ್ರೋಟೀನ್. ಸರಿಯಾದ ಉತ್ತರ ಇಲ್ಲಿ ಸೂಕ್ಷ್ಮಜೀವಿಗಳು, ಪ್ರೊಬಯೋಟಿಕ್ಗಳು. 92ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತು ಸ್ಫೋಟಕ ಅಲ್ಲ? TNT ಇದು ಸ್ಫೋಟಕ, RDX ಇದು ಸ್ಫೋಟಕ. 92ನೇ ಪ್ರಶ್ನೆ, TNT ಮತ್ತು ಸಿ ಇದು HMX. ಆಪ್ಷನ್ ಡಿ, ಅಮೋನಿಯಂ ಕಾರ್ಬೋನೇಟ್. ಇಲ್ಲಿ ಸರಿಯಾದ ಉತ್ತರ ಅಮೋನಿಯಂ ಕಾರ್ಬೋನೇಟ್ ಇದು ಸ್ಫೋಟಕ ವಸ್ತು ಅಲ್ಲ. ಇವು ಮೂರು ಕೂಡ ಸ್ಫೋಟಕ ವಸ್ತುಗಳಾಗಿವೆ. ಡಿಸೆಂಬರ್ 1ರಂದು 93ನೇ ಪ್ರಶ್ನೆ, ಡಿಸೆಂಬರ್ 1ರಂದು 2023 ಬೆಂಗಳೂರು ನಗರದ ಕೆಳಗಿನ ಯಾವ ಸಂಸ್ಥೆಗಳು ಬಹು ಬಾಂಬ್ ಅಥವಾ ಸಿಡಿಗುಂಡು ಬೆದರಿಕೆ ಇಮೇಲನ್ನು ಸ್ವೀಕರಿಸಿದೆ? ಅಂದರೆ ಇತ್ತೀಚೆಗೆ ಡಿಸೆಂಬರ್ 1ನೇ ತಾರೀಕು 2023ರಂದು ಬೆಂಗಳೂರಿನ ಒಂದು ಸಂಸ್ಥೆಯಲ್ಲಿ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದಿದ್ವು. ಅದರ ಯಾವ ಅಂತ ಕೇಳಿದರೆ ಮಾಲ್ಗಳು, ಶಾಲೆಗಳು, IT ಕಂಪನಿಗಳು, ಸರ್ಕಾರಿ ಕಚೇರಿಗಳು. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ. ಇತ್ತೀಚೆಗೆ ಒಂದು ಶಾಲೆಗೆ, ಬೆಂಗಳೂರಿನಲ್ಲಿರುವಂಥ ಶಾಲೆಗೆ ಡಿಸೆಂಬರ್ 1, 2023ರಂದು ಬಾಂಬಿನ ಬೆದರಿಕೆ ಇಮೇಲ್ ಮುಖಾಂತರ ಬಂದಿತ್ತು. ಸೊ ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಬಿ. 94, ಡೆಂಗ್ಯೂ ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ? ಗಾಳಿ, ನೀರು, ಸೊಳ್ಳೆ, ತಿಗಣಿ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ, ಸೊಳ್ಳೆಗಳಿಂದ ಡೆಂಗ್ಯೂ ವೈರಸ್ ಹರಡುತ್ತದೆ. ಯಾವ ವೈರಸ್ ಅಂತಂದರೆ, ಯಾವ ಸೊಳ್ಳೆ ಅಂತಂದರೆ ಈಡಿಸ್ ಸೊಳ್ಳೆ. 95ನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಕರ್ನಾಟಕ ಅತ್ಯಂತ ಎತ್ತರವಾದ ಶಿಖರ ಬ್ರಹ್ಮಗಿರಿ,
ಮುಳ್ಳಯ್ಯನಗಿರಿ, ನಂದಿಬೆಟ್ಟ, ಕೊಡಚಾದ್ರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮುಳ್ಳಯ್ಯನಗಿರಿ. 96ನೇದು ಪ್ರಸರಣ ಎಂದರೆ ವಸ್ತು ಮತ್ತು ಅಥವಾ ಬೆಳಕು, ಶಾಖ ಅಥವಾ ಶಬ್ದದ ಮೇಲ್ಮೈಯಿಂದ ಅದನ್ನು ಹೀರಿಕೊಳ್ಳದೆ ಹಿಂದಕ್ಕೆ ಸರಿಯುವುದು. ತರಂಗವು ಒಂದು ಮಾಧ್ಯಮದಿಂದ ಇನ್ನೊಂದು ತರಂಗಕ್ಕೆ ಹಾದು ಹೋಗುವುದು. ಪ್ರಸರಣ ಅಂದರೆ ವಸ್ತುವಿನ ಸ್ಥಿತಿಯನ್ನು ಅನಿಲ ಹಂತದಿಂದ ದ್ರವ ಹಂತಕ್ಕೆ ಬದಲಾಯಿಸುವುದು. ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ವಲಯದಿಂದ ಕಡಿಮೆ ಸಾಂದ್ರತೆಯ ಪ್ರದೇಶಕ್ಕೆ ವಸ್ತುವಿನ ಚಲನೆಯನ್ನು ನಾವು ಪ್ರಸರಣ ಅಂತ ಕರಿತೀವಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. 97ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಸರಿಯಾಗಿದೆ. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದರೆ, ಕಪ್ಪು ವಸ್ತು ಬೆಳಕಿನ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನು ಪ್ರತಿಬಿಂಬಿಸುವುದಿಲ್ಲ. ಕಪ್ಪು ವಸ್ತು ಬೆಳಕಿನ ಎಲ್ಲ ತರಂಗಗಳನ್ನು ಹೀರಿಕೊಳ್ತದೆ, ಆದರೆ ಯಾವುದೇ ಪ್ರತಿಬಿಂಬಿಸುವುದಿಲ್ಲ. 2ನೇ ಆಪ್ಷನ್, ಬಿಳಿ ವಸ್ತು ಎಲ್ಲ ವಿಭಿನ್ನ ತರಂಗಗಳನ್ನು ಪ್ರತಿಬಿಂಬಿಸುತ್ತದೆ. 3ನೇ ಆಪ್ಷನ್, ಕೆಂಪು ವಸ್ತುಗಳು ಕೆಂಪನ್ನು ಹೊರತುಪಡಿಸಿ ಎಲ್ಲ ತರಂಗಗಳನ್ನು ಹೀರಿಕೊಳ್ಳುತ್ತದೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಡಿ. ಈ 3 ಸರಿಯಾದಂಥ ಉತ್ತರಗಳು. 3 ಹೇಳಿಕೆಗಳು ಸರಿಯಾದಂದರೆ 3 ಆಪ್ಷನ್ ಡಿ ಸರಿಯಾದ ಉತ್ತರ. ಮೈಚಾಂಗ್ ಚಂಡಮಾರುತವು 98ನೇ ಪ್ರಶ್ನೆ. ಮೈಚಾಂಗ್ ಚಂಡಮಾರುತವು ಈ ಕೆಳಗಿನ ಯಾವ ನಗರಗಳಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು? ಭಾವನಗರ, ಚೆನ್ನೈ, ಕೋಲ್ಕತ್ತಾ, ಮುಂಬೈ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಚೆನ್ನೈನಲ್ಲಿ ಮೈಚಾಂಗ್ ಚಂಡಮಾರುತಕ್ಕೆ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು. 99ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಸಿರಿಯಾ, ಜೋರ್ಡಾನ್, ಇರಾಕ್, ಈಜಿಪ್ಟ್. ಸರಿಯಾದ ಉತ್ತರ ಇಲ್ಲಿ ಇರಾಕ್. ಇರಾಕ್ ಪ್ರದೇಶವು ಇಸ್ರೇಲ್ನೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. 100ನೇ ಪ್ರಶ್ನೆ, ಇನ್ನು ಕೊನೆಯ ಪ್ರಶ್ನೆ, ಹಣದುಬ್ಬರ ಇಳಿತ ಎಂದರೇನು? RBI ರೆಪೋ ದರದಲ್ಲಿ ಹೆಚ್ಚಳ, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ, RBI ರೆಪೋ ದರ ಇಳಿಕೆ, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಹೆಚ್ಚಳ. ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ. ಹಣದುಬ್ಬರ ಅಂತಂದ್ರೆ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆಯಾಗುವುದನ್ನು ಹಣದುಬ್ಬರ ಅಂತ ಕರಿತೀವಿ. ಇದೆಲ್ಲ ಪ್ರಶ್ನೆ ಪತ್ರಿಕೆ ಕೂಡ 2023 ಜನವರಿ 28ನೇ ತಾರೀಕಿನಂದು ನಡೆದಂತಹ DAR ಪ್ರಶ್ನೆ ಪತ್ರಿಕೆ. ಈ ಪ್ರಶ್ನೆ ಪತ್ರಿಕೆ ತಮಗೆ ಬೇಕಂದ್ರೆ ಇದರ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಸಿರ್ತೀವಿ. ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು.